ಹಾಯ್ ಎಲ್ರಿಗೂ ಆಶಾರ್ವಿ ಬ್ಲಾಗಿನ್ ಕನ್ನಡ ಚಾನಲ್ನಲ್ಲಿ ಇವತ್ತು ಒಂದು ಸೂಪರ್ ಆಗಿರುವ ರುಚಿಯಾದ ಗೊಡ್ಡು ಖಾರವನ್ನು ಮಾಡ್ತಾ ಇದ್ದೇನೆ. 1 ಚಮಚ ಎಣ್ಣೆಯನ್ನು ಇಲ್ಲೊಂದು ಸಣ್ಣ ಬಾಣಲಿಗೆ ಹಾಕ್ಕೊಂಡು ಒಂದು 5ರಿಂದ 6 ಮೆಣಸನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡು ತೆಗಿಬೇಕು. ಕ್ರಿಸ್ಪಿಯಾಗಿ ಬರಬೇಕು. ಅದಾದ ನಂತರ ಅದೇ ಎಣ್ಣೆಗೆ ನಾನೀಗ ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾ ಇದ್ದೇನೆ. ಚಿಕ್ಕ ಬೆಳ್ಳುಳ್ಳಿ ಆಗಿದ್ದರೆ ನೀವು ಸುಮಾರು ಹಾಕ್ಬೋದು. ಇದು ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಇಷ್ಟನಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ ತುಂಬ ಕೆಂಪಾಗೋ ತನಕ ನಾವು ಹುರ್ಕೊಳ್ಬೇಕು. ಹಾಗಂತ ಕಪ್ಪಾಗಲಿಕ್ಕೆ ಬಿಡಬೇಡಿ, ಕಹಿ ಬರ್ಬೋದು. ಕೆಂಪಾಗಬೇಕು, ಗೋಲ್ಡನ್ ಬಣ್ಣ ಬರಬೇಕು. ಅದನ್ನು ಕೂಡ ನಾನು ತೆಗೆದಾಯಿತು. ಅದಾದ ನಂತರ ಅದೇ ಬಾಣಲಿಗೆ ನಾನೀಗ ಒಂದು ಸಣ್ಣ 3 ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ನಾವು ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ಹೀಗೆ ಕಟ್ ಮಾಡೋ ಬದಲು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಬೇಗ ಆಗ್ತದೆ ಆಗ, ಮತ್ತು ನಮಗೆ ಮತ್ತೆ ಕಷ್ಟ ಆಗೋದಿಲ್ಲ ಅದನ್ನು ಹುಡಿ ಮಾಡಲಿಕ್ಕೆ. ಈಗ ಇದು ಕೂಡ ಆಗಿದೆ. ಈ ಗೊಡ್ಡು ಖಾರ ತುಂಬ ಜನ ರೆಸಿಪಿ ಹಾಕಿದ್ದಾರೆ. ನನಗೆ ಕೂಡ ಒಂದು ಸತಿ ಮಾಡಿ ನೋಡುವ ಅಂತ ಇತ್ತು. ಮಾಡಿದ ನಂತರ ತುಂಬ ಟೇಸ್ಟ್ ಚೆನ್ನಾಗಿತ್ತು ಆಯಿತಾ. ಅದಕ್ಕೋಸ್ಕರ ತೋರಿಸುವ ಅಂತ ಆಯಿತು. ಮೊದಲೆಲ್ಲ ನಾವು ಬರೀ ಮೆಣಸನ್ನು ಸುಟ್ಟು ಹಾಕಿ ಹುಳಿ ರಸ ಉಪ್ಪೆಲ್ಲ ಹಾಕಿ ಹುಳಿ ಮೆಣಸು ಅಂತ ಮಾಡ್ತಾ ಇದ್ದೇವಲ್ಲ, ಅದರ ರುಚಿ ಸಹ ಚೆನ್ನಾಗಿರ್ತದೆ. ಈ ರೀತಿ ಕೂಡ ಮಾಡ್ಬೋದು. ಬಾಯಿ ರುಚಿ ಎಲ್ಲ ಇಲ್ಲದಾಗ, ನಮಗೆ ಏನು ಸಾಂಬಾರೆಲ್ಲ ಮೆಚ್ಚದಾಗ ಈ ರೀತಿ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಮೆಣಸು ಕ್ರಿಸ್ಪಿಯಾಗಿ ಬಂದಿದೆ ಅಲ್ಲ, ಇದನ್ನು ಈಗ ನಾವು ಪುಡಿ ಮಾಡ್ಕೊಳ್ಬೇಕು. ಕೈಯಲ್ಲಿ ಚೆನ್ನಾಗಿ ಪುಡಿ ಆಗ್ತದೆ. ಅದಾದ ನಂತರ ಬೆಳ್ಳುಳ್ಳಿಯನ್ನು ಕೂಡ ಕಿವುಚ್ಕೊಳ್ಬೇಕು. ನೋಡಿ, ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಆದರೆ ಒಳ್ಳೆ ರೋಸ್ಟ್ ಆಗ್ತಿತ್ತು. ಇದು ದೊಡ್ಡ ಬೆಳ್ಳುಳ್ಳಿ ಅಲ್ಲ, ಒಳಗಡೆ ಸ್ವಲ್ಪ ಸಾಫ್ಟೇ ಇತ್ತು. ಅದಾದ ನಂತರ ಈಗ ಈರುಳ್ಳಿಯನ್ನು ಮಾಡಬೇಕು. ಆಮೇಲೆ ನನಗೆ ಇದು ಈರುಳ್ಳಿ ಕಷ್ಟ ಆಗ್ತದೆ ಅಂತ ಅನಿಸಿತ್ತು. ಅದಕ್ಕೆ ಈ ರೀತಿ ಕುಟಾಣಿ ಏನಾದರೂ ಇದ್ದರೆ ತಕ್ಕೊಂಡು ನೀವು ಈ ರೀತಿ ಕುಟಾಣಿಯಲ್ಲಿ ಜಜ್ಜಿ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು, ಆದರೆ ನಾವು ಕೈಯಲ್ಲಿ ಮತ್ತು ಈ ರೀತಿ ಕ್ರಷ್ ಮಾಡಿದಾಗೆಲ್ಲ ರುಚಿ ಬರೋದಿಲ್ಲ. ಅದಕ್ಕೋಸ್ಕರ ಇದೇ ರೀತಿ ಮಾಡಿದರೆ ಚೆನ್ನಾಗಿರ್ತದೆ. ಇದೀಗ ಚೆನ್ನಾಗಿ ಪುಡಿ ಆಯಿತು. ಇನ್ನೂ ಕೂಡ ನಿಮಗೆ ಬೇಕಂದರೆ ನೀವು ಪುಡಿ ಮಾಡ್ಕೊಳ್ಬೋದು. ಬಾಯಿ ರುಚಿ ಇಲ್ಲದಾಗ, ಅನ್ನ ಸಾಂಬಾರು ಮೆಚ್ಚೋದಿಲ್ಲ ಅಂತ ಇದ್ದಾಗ ಈ ರೀತಿ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ. ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪು, ಹಾಗೆ ಒಂದು 3/4 ಚಮಚದಷ್ಟು ಹುಣಸೆ ರಸನ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರಾಗಿರುವ ಗೊಡ್ಡು ಖಾರ ರೆಡಿ ಆಗ್ತದೆ. ಹೀಗೆ ನೀವು ಸಹ ಟ್ರೈ ಮಾಡಿ. ಇದ್ರ ಜೊತೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದರೆ ಸೇರಿಸ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು ನನಗೆ ಇದು. ಇನ್ನೊಂದು ಸತಿ ನಾನು ಬೇರೆ ರೀತಿ ಕೂಡ ಮಾಡಿ ತೋರಿಸ್ತೇನೆ. ಥ್ಯಾಂಕ್ ಯು.